मैं अभी जम्मू गई थी ताइक्वांडो का नेशनल खेलने। सर वहाँ पे मेरा गोल्ड मेडल आया था। वहाँ से मेरा इंटरनेशनल के लिए सिलेक्शन हुआ था सर, लेकिन वहाँ पे पैसे मांग रहे थे। इंटरनेशनल के लिए सिलेक्शन हुआ था, वहाँ पे पैसे मांग रहे थे मुझे 1.5 लाख रुपए, तो जिसकी वजह से मैं इंटरनेशनल खेलने नहीं जा सकी। मैं 10 तारीख को सीएम सर के प्रोग्राम में गई थी, जहाँ पे अपने में पूरी बात रख नहीं पाई, इसलिए अब रख रही हूँ। ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜನ್ಸಿ ಹೋರಾಟ ನಡೀತಲ್ಲ, ಕಾಕ್ರೋಚ್ ಜನತಾ ಪಾರ್ಟಿ, ಜಂತರ್ ಮಂತರ್, ಇದೆಲ್ಲ ನಿಮಗೆ ನೆನಪಿರುತ್ತೆ. ಆ ಹೋರಾಟದ ನಂತರ ಜನ್ ಆಲ್ಫಾ ಸಹ ಅಲರ್ಟ್ ಆಗಿದೆ. ಜನ್ ಆಲ್ಫಾ ಜನ್ಸಿಗಿಂತ ಚಿಕ್ಕ ಹುಡುಗರು, 18 ವರ್ಷ ಒಳಗಿರುವಂತಹ ಮಕ್ಕಳು. ಆ ಮಕ್ಕಳು ಈಗೇನ್ ಮಾಡ್ತಿದ್ದಾರೆ ಅಂದ್ರೆ, ಜನ್ ಸಿ ಇಂದ ಪ್ರೇರೇಪಿತರಾಗಿ ಶಾಲೆಗಳಲ್ಲಿ ಮತ್ತು ಮೊದಲ PUC, ಎರಡನೇ PUC ಯಲ್ಲಿರುವಂತಹ ಹಂತದಲ್ಲಿಯೇ ಅಲ್ಲಿನ ಕುಂದುಕೊರತೆಗಳ ಬಗ್ಗೆ, ಅಲ್ಲಾಗ್ತಿರುವ ಅನ್ಯಾಯಗಳ ವಿರುದ್ಧ ಎಲ್ಲೆಡೆ ಧ್ವನಿ ಎತ್ತಿ ರೋಡ್ ಬ್ಲಾಕ್ ಮಾಡಿ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳೋದಕ್ಕೆ ಪ್ರತಿಭಟನೆಗಳನ್ನು ಮಾಡಿ ಸಕ್ಸಸ್ ಸಹ ಆಗ್ತಿರೋದ್ರ ಬಗ್ಗೆ ನಾನು ಸಹ ನಿಮಗೆ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿದ್ದೆ. ಅದೇ ರೀತಿ ಉತ್ತರಾಖಂಡದಲ್ಲಿ ಆ ಧೈರ್ಯ ನುಗ್ಗಿದೆ. ಈಗ ನಾವು ಪ್ರಶ್ನೆ ಮಾಡಬಹುದು ಅಥವಾ ವಿಚಾರಗಳನ್ನು ಎತ್ತಬಹುದು, ಸರ್ಕಾರದ ಮುಂದೆ ವಿಚಾರಗಳನ್ನು ಎತ್ತಬಹುದು ಅಂತ. ಸೊ ಏನು ಮಾಡಿದ್ರು, ಒಂದು ಫಸ್ಟ್ PUC ಓದುವಂತಹ ಒಂದು ಹೆಣ್ಣು ಮಗು, ಆ ಹೆಣ್ಣು ಮಗು ಮುಖ್ಯಮಂತ್ರಿಗಳ ಜೊತೆಯಲ್ಲಿನ ಸಂವಾದದಲ್ಲಿ ಒಂದು ಆರೋಪ ಮಾಡುತ್ತೆ. ಏನು, ನಾನು ಟೇಕ್ವಾಂಡೋ ಸ್ಪೋರ್ಟ್ಸ್ ನಲ್ಲಿ ನ್ಯಾಷನಲ್ ಲೆವೆಲ್ ಕ್ರೀಡಾಪಟು, ಇಂಟರ್ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ದೆ, ಬಟ್ ನನಗೆ 1.5 ಲಕ್ಷ ರೂಪಾಯಿಗಳ ಲಂಚ ಕೇಳಿದ್ರು, ಆ ದುಡ್ಡನ್ನು ನನಗೆ ಕೊಡಕ್ಕಾಗ್ಲಿಲ್ಲ, ಹಾಗಾಗಿ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಲು ಸಾಧ್ಯ ಆಗ್ಲಿಲ್ಲ ಅಂತ. ಇದನ್ನ ಕೇಳಿಸ್ಕೊಂಡಂತಹ ಅಲ್ಲಿನ ಮುಖ್ಯಮಂತ್ರಿ, ಬಿಜೆಪಿಯ ಮುಖ್ಯಮಂತ್ರಿ, ಸೈಲೆಂಟ್ ಆಗಿ ಆಯ್ತು ಕೂತ್ಕೋ ಅಂತ ಮುಗಿಸಿದ್ರು. ಆ ನಂತರ ಆ ಹೆಣ್ಣು ಮಗುವಿನ ಮೇಲೆ ಒತ್ತಡ ಹಾಕಿ ಆಕೆಯ ಕೈಲೇ ಒಂದು ವಿಡಿಯೋ ಮಾಡಿಸಿ, ಅದು ಹಾಗಲ್ಲ ಹೀಗೆ ಅಂತ ಹೇಳಿಸುವಂತಹ ಪ್ರಯತ್ನವನ್ನು ಸಹ ಮಾಡಿದ್ದಾರೆ. ಸೊ ಏನಾಯ್ತು, ಆ ಒಂದು ಇಂಟ್ರಾಕ್ಷನ್ ನಲ್ಲಿ, ಸಂವಾದದಲ್ಲಿ ಮುಖ್ಯಮಂತ್ರಿ, ಉತ್ತರಾಖಂಡದ ಮುಖ್ಯಮಂತ್ರಿಯ ಜೊತೆ ವಿದ್ಯಾರ್ಥಿಗಳ ಜೊತೆ ಆದಂಥದ್ದು, ಆ ಘಟನೆಯನ್ನ ವಿವರಿಸ್ತೀನಿ, ಆಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮತ್ತು ಆ ಹುಡುಗಿ ಕೇಳಿದ ಪ್ರಶ್ನೆಯ ವಿಡಿಯೋವನ್ನು ಹಾಕ್ತೀನಿ. ಆ ನಂತರ ಆ ಹೆಣ್ಣು ಮಗುವಿನ ಮೇಲೆ ಒತ್ತಡ ಹಾಕಿ ಆಕೆಯಿಂದ ಏನು ಹೇಳಿಕೆ ಕೊಡಿಸಿದ್ರು ಅದರ ವಿಡಿಯೋವನ್ನು ಸಹ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಬಿಜೆಪಿ ಯಾವ ರೀತಿ ಜನರನ್ನ, ವಿದ್ಯಾರ್ಥಿಗಳನ್ನ, ಜನ್ಸಿಯನ್ನ, ಯುವಕರನ್ನ ಹತೋಟಿಯಲ್ಲಿಡೋದಕ್ಕೆ ಪ್ರಯತ್ನ ಪಡುತ್ತೆ ಅಂತ. ಸಂಪೂರ್ಣವಾದ ವಿಡಿಯೋವನ್ನ ನೋಡಿ. ಸೊ ಉತ್ತರಾಖಂಡದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಪುಷ್ಕರ್ ಧಾಮಿ ಅವರು ಒಂದು ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಕಾಲೇಜು ಮಕ್ಕಳ ಜೊತೆಯಲ್ಲಿ. ಕಾಲೇಜ್ ಅಂದ್ರೆ ಜಸ್ಟ್ ಕಾಲೇಜ್ಗೆ ಎಂಟ್ರಿ ಕೊಟ್ಟಿರುವಂತಹ ಮಕ್ಕಳ ಜೊತೆಯಲ್ಲಿ. ಆ ಸಂವಾದದ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗು, ಸಹರಾ ಅನ್ನುವಂತಹ ಹೆಣ್ಣು ಮಗು ಎದ್ದು ನಿಂತ್ಕೊಂಡು ಒಂದು ವಿಚಾರವನ್ನ ಹೇಳುತ್ತೆ. ಏನು ಅಂತಂದ್ರೆ, ನಾನು ಟೇಕ್ವಾಂಡೋ ಸ್ಪೋರ್ಟ್ಸ್ ನಲ್ಲಿ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು, ನಾನು ಜಮ್ಮುಗೆ ಹೋಗಿದ್ದೆ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳೋದಕ್ಕೆ. ಅಲ್ಲಿ ಸಹ ಗೆದ್ದು ಬಂದಿದ್ದೀನಿ, ಗೋಲ್ಡ್ ಮೆಡಲಿಸ್ಟ್ ನಾನು. ಗೋಲ್ಡ್ ಮೆಡಲ್ ಗೆದ್ದ ತಕ್ಷಣನೇ ನನಗೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಿಗೆ ಅರ್ಹತೆ ಸಿಕ್ತು. ರೊಮೇನಿಯಾದಲ್ಲಿ ನಡೀಬೇಕಾದಂತಹ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ನಾನು ಆಯ್ಕೆ ಆದೆ. ಆದರೆ ಆ ಆಯ್ಕೆಯನ್ನ ಸಿಂಧು ಮಾಡಿಕೊಳ್ಳೋದಕ್ಕೆ ಅಥವಾ ಅದರ ಭಾಗವಾಗೋದಕ್ಕೆ ನನ್ನ ಬಳಿ 1.5 ಲಕ್ಷ ರೂಪಾಯಿಗಳನ್ನ ಕೇಳಿದ್ರು. 1.5 ಲಕ್ಷ ರೂಪಾಯಿಯನ್ನ ಕೇಳಿದ್ರು ಅಂತ ಮುಖ್ಯಮಂತ್ರಿಯ ಮುಂದೆ ತನ್ನ ರಾಜ್ಯದ ವಿದ್ಯಾರ್ಥಿನಿಯೊಬ್ಬರು ಈ ರೀತಿ ಹೇಳಿದಾಗ, ಮುಖ್ಯಮಂತ್ರಿ ಅನ್ನಿಸ್ಕೊಂಡವರು ಕ್ಯಾಮ್ರಾಗಳ ಆನ್ ಇದೆ ಅಂತ ಗೊತ್ತಿದ್ರೆ ಅಟ್ಲೀಸ್ಟ್ ನಾಟಕಕ್ಕಾದ್ರು, ಅಟ್ಲೀಸ್ಟ್ ಒಂದು ಹೇಳಿಕೆಗಾದ್ರು, ಹೌದಾ ಯಾರು ಕೇಳಿದ್ದು ಲಂಚ, ಏನ್ ನಡೀತು ಅಲ್ಲಿ, ತನಿಖೆಗೆ ಆದೇಶ ಕೊಡ್ತೀನಿ ಅಥವಾ ಕ್ರಮ ಆಗುತ್ತೆ, ಈ ರೀತಿ ಏನಾದ್ರು ಹೇಳಬೇಕಿತ್ತಲ್ವಾ. ಆದ್ರೆ ಪುಷ್ಕರ್ ಧಾಮಿ ಬಿಜೆಪಿಯ ಮುಖ್ಯಮಂತ್ರಿ, ಹೌದಾ ಸರಿ ಕೂತ್ಕೋ, ಇಷ್ಟರಲ್ಲೇ ಮುಗಿಸಿದ್ರು. ಅಂದ್ರೆ ಆ ಹೆಣ್ಣು ಮಗುವಿನ ಬಾಯಿ ಮುಚ್ಚೋದನ್ನ ಸಫಲವಾಗಿ ಮಾಡಿದ್ರು ಆನ್ ಕ್ಯಾಮ್ರಾ. ನೋಡ್ಬಿಡಿ ಒಂದ್ಸಲ ಅದನ್ನ. मैं आधे से ज्यादा टाइम मेरा स्पोर्ट्स में जाता है। मैं अभी जम्मू गई थी ताइक्वांडो का नेशनल खेलने। सर वहाँ पे मेरा गोल्ड मेडल आया था। वहाँ से मेरा इंटरनेशनल के लिए सिलेक्शन हुआ था सर, लेकिन वहाँ पे पैसे मांग रहे थे। इंटरनेशनल के लिए सिलेक्शन हुआ था, वहाँ पे पैसे मांग रहे थे मुझे 1.5 लाख रुपए, तो जिसकी वजह से मैं इंटरनेशनल खेलने नहीं जा सकी।
अच्छा, चलो चलो बेटा अभी बैठ जाओ बैठ जाओ। ಸೊ ನೋಡಿದ್ರಲ್ಲ, ಆ ಹೆಣ್ಣು ಮಗು ಕೇಳಿದ ಪ್ರಶ್ನೆಗೆ ಈ ಮುಖ್ಯಮಂತ್ರಿ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಇಲ್ಲ. ನಾನು ಮುಖ್ಯಮಂತ್ರಿ ಅಲ್ವೇ ಅಲ್ಲ ಅನ್ನೋ ರೀತಿಯಲ್ಲಿ, ಅಥವಾ ನಾನೇ ಅದರ ಭಾಗ, ದುಡ್ಡು ಕೇಳಿದ್ದೆ ನಾನು ಅನ್ನೋ ರೀತಿಯಲ್ಲೋ, ಅಥವಾ ನನ್ನ ಸರ್ಕಾರದ ಮೇಲೆ ಆರೋಪ ಬರ್ತಿದೆ ಅನ್ನೋ ರೀತಿಯಲ್ಲಿಯೋ, ಅಥವಾ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಬರ್ತಿದೆ ಅನ್ನೋ ರೀತಿಯಲ್ಲಿಯೋ, ಅಥವಾ ಇನ್ಯಾರ ಮೇಲೆಯೋ ಆರೋಪ ಬರ್ತಿದೆ, ಅವರನ್ನ ನಾನು ರಕ್ಷಣೆ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿಯೋ ಆ ಹೆಣ್ಣು ಮಗುವನ್ನ ಸರಿ ಕೂತ್ಕೋ ಅಂತ ಕೂರಿಸಿದ್ರು. ಅಷ್ಟಕ್ಕೆ ನಿಂತಿಲ್ಲ ಅದು. ಅನಂತರ ಅದೇ ಹೆಣ್ಣು ಮಗುವಿನದು NCC ಯೂನಿಫಾರ್ಮ್ ನಲ್ಲಿ ಇನ್ನೊಂದು ವಿಡಿಯೋ ಹೊರಗಡೆ ಬರುತ್ತೆ. ಆ ವಿಡಿಯೋದಲ್ಲಿ ಆಕೆ ಹೇಳ್ತಾರೆ, ನಾನು ಪೂರ್ತಿ ಮಾತಾಡೋದಕ್ಕೆ ಆಗ್ಲಿಲ್ಲ ಅವತ್ತು, ನಾನು ಹೇಳೋದು ಆ ರೀತಿ ಅಲ್ಲ, ನಾನು ಆಯ್ಕೆಯಾಗಿದ್ದೆ, 1,70,000 ರೂಪಾಯಿ ಕಟ್ಟಬೇಕಾಗಿತ್ತು, ಅದರ ವಿಚಾರವಾಗಿ ನಾನು ಮಾತಾಡ್ತಿದ್ದೆ ಅಂತ ನಾನು ಮಾಡಿದ ಆರೋಪ ಅಲ್ಲ ಅನ್ನೋ ರೀತಿಯಲ್ಲಿ ಆಕೆ ಕೈಯಲ್ಲಿ ವಿಡಿಯೋ ಮಾಡಿಸಿ ಹಾಕಂಗೆ ಮಾಡಿದ್ರು. ಖಂಡಿತ ಅದು ಒತ್ತಡದಿಂದ ಆಗಿರುವ ಹಾಗೆ ಕಾಣುತ್ತೆ. ಒಂದ್ಸಲ ಆ ವಿಡಿಯೋವನ್ನು ಸಹ ನೋಡ್ಬಿಡಿ. आफ्टरनून, मेरा नाम सायरा है। मैं CNI गर्ल्स स्कूल में 12वीं की छात्रा हूँ। मैं 10 तारीख को CM सर के प्रोग्राम में गई थी, जहाँ पे अपने में पूरी बात रख नहीं पाई, इसलिए अब रख रही हूँ। मेरा सिलेक्शन जम्मू में, मैं नेशनल खेलने जम्मू में गई थी, जहाँ पे मेरा इंटरनेशनल के लिए सिलेक्शन हो गया था रोमेनिया में क्वानकिडो का, जहाँ से मुझे फेडरेशन 1,70,000 रुपये दे रही थी। बाकी का खर्चा मुझे करना था, और बाकी मैंने स्कूल में किसी को बताया नहीं, या किसी को भी बताया नहीं, जिसके कारण मैं नहीं जा। ಸೊ ನಿಮಗೆ ಸ್ಪಷ್ಟ ಆಯ್ತಲ್ಲ, ಇಲ್ಲಿ ಆರಂಭದಲ್ಲಿ ಆ ಹೆಣ್ಣು ಮಗು ಹೇಳಿದ್ದೇನು, ಎರಡನೇ ವಿಡಿಯೋದಲ್ಲಿ ಆ ಹೆಣ್ಣು ಮಗು ಹೇಳ್ತಾ ಇರೋದೇನು, 1.7 ಲಕ್ಷ ರೂಪಾಯಿ ಕಟ್ಟಬೇಕಾಗಿತ್ತು, 1.5 ಲಕ್ಷ ಕೊಡ್ತೀನಿ ಅಂದ್ರು, ಮಿಕ್ಕಿದ ಹಣ ಅರೇಂಜ್ ಮಾಡಬೇಕಾಗಿತ್ತು, ಅದು ನನ್ನ ಕೈಲಿ ಆಗಲಿಲ್ಲ, ಹೀಗೆ ತಿರುಗಿಸಿದ್ರು. 1.5 ಲಕ್ಷ ಕೇಳಿದ್ರು ಅನ್ನೋದನ್ನ 1.5 ಲಕ್ಷ ಕೊಟ್ರು ಅಂತ ತಿರುಗಿಸಿ ಆ ಹೆಣ್ಣು ಮಗು ಕೈಯಲ್ಲಿ ವಿಡಿಯೋವನ್ನ ಮಾಡಿಸಿ ಪುಷ್ಕರ್ ಧಾಮಿ, ಉತ್ತರಾಖಂಡದ ಮುಖ್ಯಮಂತ್ರಿ, ದೊಡ್ಡ ಗೆಲುವನ್ನು ಸಾಧಿಸ್ಕೊಂಡ್ರು. ದೊಡ್ಡ ಗೆಲುವು ವಿದ್ಯಾರ್ಥಿನಿಯ ಮೇಲೆ, ಅದು ಜೆನ್ಸಿ ವಿದ್ಯಾರ್ಥಿನೂ ಅಲ್ಲ, ಜೆನ್ ಆಲ್ಫಾ ವಿದ್ಯಾರ್ಥಿ. ಹೀಗಿರಬೇಕಾದ್ರೆ ಆ ಮಕ್ಕಳು ಕನಸು ಕಾಣೋದು ಹೇಗೆ, ಎತ್ತರಕ್ಕೆ ಹೋಗಿ ಸಾಧನೆಗಳನ್ನ ಮಾಡೋದು ಹೇಗೆ, ನ್ಯಾಷನಲ್ ಲೆವೆಲ್ ಕ್ರೀಡಾಪಟುಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆ ಆಗತ್ತೆ, ಅಲ್ಲಿಗೆ ಕಳಿಸಿಕೊಡೋದಕ್ಕೆ ಇವರು ಲಂಚ ಕೇಳ್ತಾರೆ ಅನ್ನೋದಾದ್ರೆ ವಾಟ್ ಅ ನಾನ್ಸೆನ್ಸ್. ಅದನ್ನ ಹೇಳಿದಾಗ ಮುಖ್ಯಮಂತ್ರಿ ಪರವಾಗಿಲ್ಲ ಕೂತ್ಕೋ, ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ, ಸುಮ್ಮನೆ ಕೂತ್ಕೊಳ್ಳಮ್ಮ ಅನ್ನೋ ರೀತಿಯಲ್ಲಿ ಓಕೆ ಕೂತ್ಕೋ ಅನ್ನೋದು ಇದೆಯಲ್ಲ, ಅದು ಈ ದೇಶದ ಯುವ ಜನತೆಗೆ ಬಿಜೆಪಿ ಮಾಡ್ತಾ ಇರುವಂತಹ ದ್ರೋಹದ ಒಂದು ಝಲಕ್. ಹೇಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಯುವಕರನ್ನ ನಂಬಿಸಿ ಮೋಸ ಮಾಡ್ಕೊಂಡೇ ಬರ್ತಿದ್ದಾರೆ ನರೇಂದ್ರ ಮೋದಿ, ಅದೇ ರೀತಿ ಅದೇ ನರೇಂದ್ರ ಮೋದಿ ಅವರ ಪಕ್ಷದ ಈ ಪುಷ್ಕರ್ ಧಾಮಿ ಅನ್ನುವಂತಹ ಮುಖ್ಯಮಂತ್ರಿ, ಉತ್ತರಾಖಂಡದ ರಾಜ್ಯದ ಮುಖ್ಯಮಂತ್ರಿ, ಯುವ ಜನತೆಯನ್ನ ಸುಳ್ಳಲ್ಲೇ ಬದುಕಿಸುವಂತಹ, ಅವರಿಗೆ ನೀವು ಇದನ್ನೆಲ್ಲ ಯಾಕೆ ಮಾಡ್ತೀರಿ ಅನ್ನೋ ರೀತಿ ಇಂಡೈರೆಕ್ಟ್ ಆಗಿ, ಯಾಕೆ ಓದ್ತೀರಿ, ಯಾಕೆ ನೀವು ಕ್ರೀಡೆಯಲ್ಲಿ ಪಾಲ್ಗೊಳ್ತೀರಿ, ಹೋಗಿ ಎಲ್ಲಾದ್ರೂ ಮಸೀದಿ ಮುಂದೆ ಕುಣಿರಿ, ಹೋಗಿ ಕಾವಡ್ ಹೆಸರಿನಲ್ಲಿ ಎಲ್ಲಾದ್ರೂ ದಾಂಧಲೆ ನಡೆಸಿ, ಇನ್ಯಾವುದೋ ಹೆಸರಿನಲ್ಲಿ ಹೋಗಿ ಇನ್ನೇನಾದ್ರೂ ಗಲಾಟೆ ಮಾಡಿ, ಅಟ್ಲೀಸ್ಟ್ ಮಸೀದಿ ಕೆಳಗಡೆ ಲಿಂಗ ಹುಡುಕ್ರಿ, ದೇವಸ್ಥಾನ ಹುಡುಕ್ರಿ, ಹೀಗೆ ಓದ್ಬಿಟ್ಟು ಏನ್ ಮಾಡ್ಬಿಡ್ತೀರಿ ನೀವು ಅನ್ನೋ ರೀತಿಯಲ್ಲಿತ್ತು ಇವ್ರದ್ದು ರಿಯಾಕ್ಷನ್. ಲಂಚ ಕೇಳಿದ್ರು ಅಂದಾಗ ಮುಖ್ಯಮಂತ್ರಿ, ನನಗೆ ಅದೇ ಆಶ್ಚರ್ಯ, ಪದೇ ಪದೇ ಹೇಳ್ತಾ ಇರೋದು ಅದೇ ಕಾರಣಕ್ಕೆ, ಅಟ್ಲೀಸ್ಟ್ ಕ್ಯಾಮ್ರಾ ಆನ್ ಇದೆ ಅನ್ನೋ ಕಾರಣಕ್ಕಾದ್ರು ಅಯ್ಯೋ ಹೌದಾ ಸಾಧ್ಯನೇ ಇಲ್ಲ, ಏನೋ ತಪ್ಪು ಗ್ರಹಿಕೆ ಆಗಿರ್ಬೇಕು, ಹಾಗೆ ಆಗಿದ್ರೆ ಕ್ರಮ ಕೈಗೊಳ್ತೀವಿ. ಅಂದ್ರೆ ಇವರು ಓಪನ್ ಆಗಿ ಬಂದ್ಬಿಟ್ಟಿದ್ದಾರೆ, ನೀವು ಏನಾದ್ರೂ ಮಾಡ್ಕೊಳ್ಳಿ, ನಮಗೆ ವೋಟ್ ಹಾಕಿಸ್ಕೊಳ್ಳೋದು ಗೊತ್ತಿದೆ, ನಾವು ಹಿಂದೂ ಮುಸ್ಲಿಂ ಅಂತ ಮಾಡ್ತೀವಿ, ವೋಟ್ ಹಾಕಿಸ್ಕೊಳ್ತೀವಿ, ಅದು ನಮ್ಮ ಕೆಪಾಸಿಟಿ, ನೀವು ಬೇರೆ ಏನು ಕಂಪ್ಲೇಂಟ್ ಬೇಕಾದ್ರೂ ಕಟ್ಕೊಳ್ಳಿ, ಜೆನ್ಸಿ ಬರ್ಲಿ, ಜೆನ್ ಆಲ್ಫಾ ಬರ್ಲಿ, ಯುವ ಜನತೆ ಬರ್ಲಿ, ಇನ್ಯಾರೇ ಬರ್ಲಿ, ವಿ ಡೋಂಟ್ ಕೇರ್. ಅದಕ್ಕಿದೊಂದು ಸ್ಪಷ್ಟ ಉದಾಹರಣೆ ಅಷ್ಟೇ, ಇನ್ನೇನಿಲ್ಲ. ಸೊ ಇದಿಷ್ಟು ಉತ್ತರಾಖಂಡದಿಂದ ಬರ್ತಿರುವಂತಹ ಸುದ್ದಿ. ಒಂದು ಹೆಣ್ಣು ಮಗುವಿನ ಆರೋಪವನ್ನ ಆ ರೀತಿ ಒತ್ತಡಕ್ಕೆ ಸಿಲುಕಿಸಿಯೋ ಇನ್ನೇನೋ ಮಾಡಿ ಉಲ್ಟಾ ತಿರುಗಿಸಿ ಏನೇನೋ ಹೇಳಿಸಿ ಬದಲಾಯಿಸಿದಂತಹ ಕೀರ್ತಿ ವ್ಯಕ್ತಂತಹ ಒಂದು ಘಟನೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.